ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ಪ್ರಮುಖ ವಿಡಿಯೋ ಏನಪ್ಪಾ ಅಂತಂದ್ರೆ ಇರಾನ್ ದೇಶ ಪ್ರಸ್ತುತ ಪ್ರಚಲಿತ ಘಟನೆಯಲ್ಲಿ ಕಂಡು ಬರುವುದರಿಂದ ಇರಾನ್ ದೇಶದ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನು ಪಡೆದುಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ಆ ಒಂದು ಇರಾನ್ ದೇಶದ ಭೌಗೋಳಿಕತೆ, ಅದರ ಸುತ್ತಲಿರುವಂತಹ ಗಡಿಗಳು ಮತ್ತು ಇರಾನ್ ದೇಶದಲ್ಲಿರುವಂತಹ ಸೇನಾ ಶಕ್ತಿಯ ಒಂದು ವಿಶ್ಲೇಷಣೆಯನ್ನು ನಾವು ಪಡೆದುಕೊಳ್ಳುತ್ತೇವೆ. ಸ್ನೇಹಿತರೆ, ಮಿಸ್ ಮಾಡದೆ ಕೊನೆವರೆಗೂ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಪ್ಪ ಅಂತಂದ್ರೆ ಇರಾನ್ ದೇಶ ಈಗ ಪ್ರಸ್ತುತ ಪ್ರಚಲಿತ ಘಟನೆಯಲ್ಲಿದೆ. ಇದ್ರ ಮೇಲೆ ಪ್ರಶ್ನೆ ಕೇಳುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಓಕೆ, ಹಾಗಾದ್ರೆ ಬನ್ನಿ ಸ್ನೇಹಿತರೆ ಶುರು ಮಾಡೋಣ. ಇದರ ಒಂದು ಇರಾನ್ ದೇಶದ ಪರಿಚಯ ನೋಡ್ಕೋದಾದ್ರೆ, ಇರಾನ್ ಏನಪ್ಪಾ ಅಂತಂದ್ರೆ ಪಶ್ಚಿಮ ಏಷ್ಯಾದಲ್ಲಿರುವಂತಹ ಒಂದು ಪ್ರಮುಖ ದೇಶ ಆಗಿದೆ ನೋಡ್ರಿ. ಇದು ಪ್ರಾಚೀನ ಪರ್ಷಿಯನ್ ನಾಗರಿಕತೆಯ ಒಂದು ತವರೂರು ಆಗಿದೆ ಅಂತಾನೆ ಹೇಳಬಹುದು. ಇರಾನ್ ದೇಶ ಇದು ಪ್ರಸ್ತುತ ಜಾಗತಿಕ ರಾಜಕೀಯದಲ್ಲಿ ಆಯಾ ಕಠಿಣ ಸ್ಥಾನದಲ್ಲಿ ಇದೆ ಅಂತಾನೆ ಹೇಳ್ತೀವಿ. ಜೊತೆಗೆ ವಿಭಿನ್ನ ಭೌಗೋಳಿಕ ಗಡಿಗಳನ್ನು ಕೂಡ ಮತ್ತು ಬಲಿಷ್ಠ ಸೇನಾ ಶಕ್ತಿಯನ್ನು ಹೊಂದಿರುವಂತಹ ದೇಶ ಕೂಡ ಇರಾನ್ ದೇಶ ಆಗಿದೆ. ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ಈ ಒಂದು ಯುದ್ಧ ನಡೀತಾ ಇದೆ. ಅದಕ್ಕಾಗಿ ಈ ಒಂದು ಇರಾನ್ ದೇಶ ನ್ಯೂಸ್ ನಲ್ಲಿ ಇದೆ ನೋಡಿ. ಓಕೆ, ಅದೇ ರೀತಿಯಾಗಿ ಭೌಗೋಳಿಕ ಅಂಶಗಳಲ್ಲಿ ಇದು ವಿಶ್ವದ ಅತಿ 18ನೇ ದೇಶವಾಗಿದೆ ನೋಡಿ. ಓಕೆ, ವಿಶ್ವದ ಅತಿ ದೊಡ್ಡ ಎಷ್ಟನೇದು 18ನೇ ದೇಶ ಯಾವುದು? ಇರಾನ್ ದೇಶ ಇದೆ ನೋಡ್ರಿ. ವಿಸ್ತೀರ್ಣ ದೃಷ್ಟಿಯಿಂದ ಇರಾನ್ ಇನ್ನ ಜಗತ್ತಿನ 18ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ತೀವಿ. ಇಲ್ಲಿ ರೈಟ್ ಸೈಡ್ ಅಲ್ಲಿ ನಾವು ನೋಡಬಹುದು ಇರಾನ್ ದೇಶದ ಬಗ್ಗೆ ನೋಡೋದಾದ್ರೆ ಇಲ್ಲಿ ಕಂಡು ಬರುತ್ತೆ ನೋಡ್ರಿ ಇರಾನ್ ದೇಶ. ಓಕೆ, ಇದರ ಸುತ್ತ ಏನಪ್ಪಾ ಅಂತಂದ್ರೆ ಇರಾಕ್ ಆಗಿರ್ಬೋದು, ಪ್ರಮುಖವಾದಂತಹ ದೇಶಗಳು ಕಂಡು ಬರ್ತವೆ. ಯೆಮನ್, ತುರ್ಕಮೆನಿಸ್ತಾನ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಈ ರೀತಿಯಾದಂತಹ ದೇಶಗಳು ಕಂಡು ಬರ್ತವೆ. ಮುಂದೆ ನೋಡೋಣ ಇದರ ಬಗ್ಗೆ. ಓಕೆ, ಇದೇನಪ್ಪಾ ಅಂತಂದ್ರೆ ಇರಾನ್ ನೋಡ್ರಿ. ಪರ್ಷಿಯನ್ ಗಲ್ಫ್ ಮತ್ತು ಒಮನ್ ಗಲ್ಫ್ ಕಂಡು ಬರ್ತದೆ ಇಲ್ಲಿ. ಈ ಒಂದು ಸ್ಥಳದಲ್ಲಿ ಏನಪ್ಪಾ ಅಂತಂದ್ರೆ ಅರ್ಮುಜ್ ಜಲಸಂಧಿ ಕಂಡು ಬರ್ತದೆ ನೋಡ್ರಿ. ಇದು ಪ್ರಚಲಿತ ಘಟನೆಯಲ್ಲಿ ಇತ್ತು. ಓಕೆ, ಈ ಒಂದು ಅರ್ಮುಜ್ ಜಲಸಂಧಿ ಇಲ್ಲಿ ಕಂಡು ಬರುವಂತ ಅರ್ಮುಜ್ ಜಲಸಂಧಿ ಪ್ರಚಲಿತ ಘಟನೆಯಲ್ಲಿ ಇದೆ ನೋಡಿ. ಯಾವ ಎರಡು ಸಮುದ್ರಗಳ ಮಧ್ಯೆ ಕಂಡು ಬರ್ತದೆ ಅಂದ್ರೆ ಅದು ಒಂದು ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್ ನಡುವೆ ಕಂಡು ಬರ್ತದ ಅರ್ಮುಜ್ ಜಲಸಂಧಿ. ಓಕೆ, ಈ ಒಂದು ನೆರೆಯ ದೇಶಗಳು ನೋಡೋದಾದ್ರೆ ಅಂದ್ರೆ ಉತ್ತರಕ್ಕಿರುವಂತ ದೇಶಗಳು, ಇರಾನ್ನ ಒಂದು ಉತ್ತರ ಭಾಗದಲ್ಲಿ ಕಂಡು ಬರುವಂತ ದೇಶಗಳು ಯಾವಪ್ಪ ಅಂತಂದ್ರೆ ಅಜರ್ಬೈಜಾನ್ ಇದೆ, ಅರ್ಮೇನಿಯಾ ಇದೆ ಮತ್ತು ತುರ್ಕಮೆನಿಸ್ತಾನ್. ಇವು ಉತ್ತರಕ್ಕೆ ಕಂಡು ಬರುವಂತ ದೇಶಗಳಾಗಿವೆ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನೋಡೋಣ ನೋಡಿ. ಭೌಗೋಳಿಕ ಗಡಿಯನ್ನು ಹಂಚಿಕೊಂಡಿರುವಂತ ದೇಶಗಳ ಬಗ್ಗೆ ನೋಡೋದಾದ್ರೆ ಇಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ತುರ್ಕಮೆನಿಸ್ತಾನ, ಅಜರ್ಬೈಜಾನ್, ಯೆಮೆನ್, ಟರ್ಕಿ ಮತ್ತು ಇರಾಕ್ ದೇಶಗಳು. ಒಟ್ಟು ಎಷ್ಟಪ್ಪ ಅಂತಂದ್ರೆ 7 ದೇಶಗಳು ಕಂಡು ಬರ್ತವ. ಒಟ್ಟು ಎಷ್ಟು? 7 ದೇಶಗಳು ಭೂಗಡಿಯನ್ನು ಹಂಚಿಕೊಂಡಿ ನೋಡಿ ಇರಾನ್ ದೇಶಕ್ಕೆ. ಓಕೆ, ಇರಾನ್ ಅದರಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ತುರ್ಕಮೆನಿಸ್ತಾನ ಇವು ರೈಟ್ ಸೈಡ್ ಅಲ್ಲಿ ಬರ್ತಾವ. ಮೇಲ್ಗಡೆ ಏನಪ್ಪಾ ಅಂತಂದ್ರೆ ಅಜರ್ಬೈಜಾನ್, ಅರ್ಮೇನಿಯಾ ಕಂಡು ಬರ್ತದೆ ನೋಡ್ರಿ. ಅದೇ ರೀತಿಗೆ ಇಲ್ಲಿ ಪಶ್ಚಿಮಕ್ಕೆ ಏನಪ್ಪಾ ಅಂತಂದ್ರೆ ಟರ್ಕಿ ಮತ್ತು ಇರಾಕ್ ದೇಶಗಳು ಕಂಡು ಬರುತ್ತವ. ಓಕೆ, ಉತ್ತರಕ್ಕೆ ಏನಂದ್ರೆ ಕ್ಯಾಸ್ಪಿಯನ್ ಸಿ ಕಂಡು ಬರುತ್ತೆ ನೋಡ್ರಿ ಇಲ್ಲಿ. ಓಕೆ, ಇದು ಏನಪ್ಪಾ ಅಂತಂದ್ರೆ ಇರಾನ್ನ ಒಂದು ಭೌಗೋಳಿಕ ಗಡಿಗಳವ ನೋಡ್ರಿ. ಇದು ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಆಗ್ಯದ ಈ ಒಂದು ಗಡಿ. ಓಕೆ, ಪಶ್ಚಿಮ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಟರ್ಕಿ ಮತ್ತು ಇರಾಕ್ ದೇಶಗಳು ಕಂಡು ಬರ್ತವ. ಪೂರ್ವ ಭಾಗದಲ್ಲಿ ಅಫ್ಘಾನಿಸ್ತಾನ, ಪಾಕಿಸ್ತಾನ ಕಂಡು ಬರ್ತವ. ಈ ಒಂದು ಒಟ್ಟು ಗಡಿಗಳು ಎಷ್ಟಪ್ಪ ಅಂತಂದ್ರೆ 7 ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ ಇರಾನ್ ದೇಶ. ಎಷ್ಟು? 7 ನೋಡ್ರಿ. ಯಾವ ರೀತಿಯಾಗಿ ಒಂದು ಟ್ರಿಕ್ಸ್ ಇದೆ ನೋಡಿ, ಇದಕ್ಕೆ ಸಂಬಂಧಿಸಿದಂತ ಒಂದು ಟ್ರಿಕ್ಸ್ ಇದೆ. ಈ ಒಂದು ದೇಶಗಳನ್ನು ನೆನಪಿಡುವಂತ ಟ್ರಿಕ್ಸ್ ಅದೇನಪ್ಪಾ ಅಂತಂದ್ರೆ ಟಾಪ್ ಎಐ ಅಂತ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಓಕೆ, ಟಿ ಅಂದ್ರೆ ಏನಪ್ಪಾ ಅಂದ್ರೆ ಟರ್ಕಿ ಅಂತ ಕರಿತೀವಿ, ಓ ಅಂದ್ರೆ ಒಮನ್ ಗಲ್ಫ್, ಪಿ ಅಂದ್ರೆ ಪಾಕಿಸ್ತಾನ, ಎ ದಲ್ಲಿ 3 ದೇಶಗಳು ಕಂಡು ಬರ್ತಾವ. ಓಕೆ, ಎ ನಲ್ಲಿ 3 ದೇಶಗಳು ಕಂಡು ಬರ್ತಾವ ನೋಡ್ರಿ. ಅದರಲ್ಲಿ ಅಫ್ಘಾನಿಸ್ತಾನ, ಅರ್ಮೇನಿಯಾ, ಅಜರ್ಬೈಜಾನ್ 3 ದೇಶಗಳು ಕಂಡು ಬರ್ತಾವ. ಓಕೆ, ಅದೇ ರೀತಿಯಾಗಿ ಐ ಅಂದ್ರೆ ಇರಾಕ್. ಟೋಟಲ್ ಆಗಿ ಎಷ್ಟು? 7 ದೇಶಗಳನ್ನು ಭೂಗಡಿಯನ್ನು ಹಂಚಿಕೊಂಡಿದೆ ಇರಾನ್ ದೇಶ. ಓಕೆ, ಇದೇನಪ್ಪಾ ಅಂತಂದ್ರೆ ಅತ್ಯಂತ ಪ್ರಮುಖವಾದಂತ ಟಾಪಿಕ್ ಆಗಿದೆ ಅಂತ ಹೇಳ್ಬೋದು. ಟಾಪ್ ಎ ಏನಪ್ಪಾ ಅಂತಂದ್ರೆ ಭೂಗಡಿಯನ್ನು ಹಂಚಿಕೊಂಡಿರುವಂತ ರಾಷ್ಟ್ರಗಳಾಗಿದ್ದಾವೆ. ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಗಡಿಗಳ ಒಂದು ಸುಲಭ ನೆನಪಿಟ್ಟುಕೊಳ್ಳುವಂತ ಟ್ರಿಕ್ಸ್ ಆಗಿದೆ ನೋಡಿ. ಟಾಪ್ ಎಐ ಟರ್ಕಿ, ಒಮನ್, ಪಾಕಿಸ್ತಾನ, ಅರ್ಮೇನಿಯಾ, ಅಜರ್ಬೈಜಾನ್ ಮತ್ತು ಅಫ್ಘಾನಿಸ್ತಾನ್ ಅಂತ ಹೇಳ್ತೀವಿ. ಐ ಅಂತಂದ್ರೆ ಇರಾಕ್ ಅಂತ ಹೇಳ್ತೀವಿ. ಟೋಟಲ್ ಆಗಿ 7 ದೇಶಗಳು ಇದ್ದಾವ. ಈ ರೀತಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕಂತ ನೋಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಇರಾನ್ ದೇಶಕ್ಕೆ ಅಂಟಿಕೊಂಡಿರುವಂತಹ ಜಲಗಡಿಗಳ ಬಗ್ಗೆ ನೋಡೋದಾದ್ರೆ ದಕ್ಷಿಣದಲ್ಲಿ ಒಂದು ಪರ್ಷಿಯನ್ ಕೊಲ್ಲಿ ಕಂಡು ಬರ್ತದ, ಮತ್ತೆ ಒಮನ್ ಕೊಲ್ಲಿ ಕೂಡ ದಕ್ಷಿಣದಲ್ಲಿ ಕಂಡು ಬರ್ತದ. ಇವೆರಡರ ಮಧ್ಯೆ ಏನ್ ಕಂಡು ಬರ್ತದ ಅಂದ್ರೆ ಅರ್ಮುಜ್ ಜಲಸಂಧಿ
ಈ ಒಂದು ಓಮನ್ ಕೊಲ್ಲಿ ಮತ್ತು ಪರ್ಷಿಯನ್ ಕೊಲ್ಲಿ ನಡುವೆ ಕಂಡು ಬರ್ತದೆ ನೋಡ್ರಿ. ಉತ್ತರಕ್ಕೆ ಏನಪ್ಪಾ ಅಂತಂದ್ರೆ ಕ್ಯಾಸ್ಪಿಯನ್ ಸಮುದ್ರ ಕಂಡು ಬರ್ತದೆ. ಓಕೆ, ಪರ್ಷಿಯನ್ ಕೊಲ್ಲಿ ನೋಡೋದಾದ್ರೆ ಇದು ಇರಾನ್ನ ದಕ್ಷಿಣ ಭಾಗದಲ್ಲಿರುವಂತ ವಿಶ್ವದ ಅತಿ ದೊಡ್ಡ ತೈಲ ಮತ್ತು ಅನಿಲ ನಿಕ್ಷೇಪಗಳ ಹೊಂದಿರುವಂತ ಒಂದು ಸಮುದ್ರ ಆಗಿದೆ ಅಂತ ಹೇಳ್ಬೋದು. ಓಕೆ, ಅದೇ ರೀತಿಯಾಗಿ ಇದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮತ್ತು ನೌಕಾಪಡೆಯ ಸಂಚಾರಕ್ಕೆ ಅತ್ಯಂತ ಆಯಕಟ್ಟಿನ ಜಲಮಾರ್ಗವನ್ನು ಒಳಗೊಂಡಿದೆ ಈ ಒಂದು ಪರ್ಷಿಯನ್ ಕೊಲ್ಲಿಯಲ್ಲಿ. ಈ ಒಂದು ಸ್ಥಳದಲ್ಲಿ ಏನಪ್ಪಾ ಅಂತಂದ್ರೆ ಈಗ ಯುದ್ಧದ ಸಮಯದಲ್ಲಿ ಹಡಗುಗಳು ನಿಂತುಕೊಂಡಿವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕ್ಯಾಸ್ಪಿಯನ್ ಸಮುದ್ರ ಅಂತ ಹೇಳ್ತೀವಿ, ಇದು ಉತ್ತರ ಭಾಗದಲ್ಲಿ ಕಂಡು ಬರ್ತದೆ. ಇರಾನ್ನ ಉತ್ತರದಲ್ಲಿರುವಂತಹ ಕ್ಯಾಸ್ಪಿಯನ್ ಸಮುದ್ರವು ವಿಶ್ವದ ಅತಿದೊಡ್ಡ ಭೂಕುಸಿತ ಜಲರಾಶಿಯಾಗಿದೆ ಅಂತ ಹೇಳ್ತೀವಿ. ಲ್ಯಾಂಡ್ ಲಾಕ್ಡ್ ವಾಟರ್ ಬಾಡಿ. ಇದು ಏನಪ್ಪಾ ಅಂತಂದ್ರೆ ರಷ್ಯಾ ಆಗಿರ್ಬೋದು, ಅಜರ್ಬೈಜಾನ್ ಮತ್ತು ತುರ್ಕಮೆನಿಸ್ತಾನ್ ದೇಶಗಳೊಂದಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಯಾವ್ಯಾವ ದೇಶ ಅಂದ್ರೆ ರಷ್ಯಾ, ಅಜರ್ಬೈಜಾನ್, ತುರ್ಕಮೆನಿಸ್ತಾನ್ ನಡುವೆ ಕಂಡು ಬರ್ತ ನೋಡ್ರಿ ಈ ಒಂದು ಕ್ಯಾಸ್ಪಿಯನ್ ಸಿ. ಈ ಒಂದು ಇರಾನ್ ದೇಶದ ರಾಜಧಾನಿ ನೋಡೋದಾದ್ರೆ ಇದು ಟೆಹರಾನ್ ಅಂತ ಕರಿತೀವಿ. ಟೆಹರಾನ್ ಅಂತ ಕರಿತಾರೆ ನೋಡ್ರಿ. ಇರಾನ್ ದೇಶದ ರಾಜಧಾನಿ ಮತ್ತು ದೊಡ್ಡ ನಗರ ಕೂಡ ಆಗಿದೆ ಟೆಹರಾನ್. ಇದು ದೇಶದ ರಾಜಕೀಯ ಮತ್ತು ಆರ್ಥಿಕ ಸಾಂಸ್ಕೃತಿಕ ಕೇಂದ್ರವಾಗಿದೆ. ಇಲ್ಲಿ ಅಲ್ಬೋರ್ಜ್ ಪರ್ವತ ಶ್ರೇಣಿಗಳ ಸುಂದರ ನೋಟವು ಕೂಡ ಕಂಡು ಬರ್ತದ. ಜೊತೆಗೆ ಮಿಲಾಂಡ್ ಟವರ್ ನಂತ ಒಂದು ಆಧುನಿಕ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಅಂತ ಹೇಳಬಹುದು ಈ ಒಂದು ತೆಹರಾನ್. ಇರಾನ್ ದೇಶದ ರಾಜಧಾನಿ ಯಾವುದು? ತೆಹರಾನ್ ನೋಡಿ. ಅದೇ ರೀತಿಯಾಗಿ ಇಲ್ಲಿ ಕಂಡು ಬರುವಂತ ಒಂದು ಪ್ರಮುಖ ಬಂದರು ಯಾವ್ದಂದ್ರೆ ಅದು ಅಬ್ಬಾಸ್ ಬಂದರು ಅಂತ ನಾವು ಹೇಳ್ತೀವಿ. ಅಬ್ಬಾಸ್ ಬಂದರು ಇರಾನ್ನ ಒಂದು ಪ್ರಮುಖ ಒಂದು ಬಂದರಾಗಿದೆ, ಬಂದರು ನಗರವಾಗಿದೆ ನೋಡಿ ಇದು. ಇದು ಇರಾನ್ನ ನೌಕಾಪಡೆಯ ಮುಖ್ಯ ಒಂದು ನೆಲೆಗಳಲ್ಲಿ ಒಂದಾಗಿರ್ತದ. ಜೊತೆಗೆ ಇದು ಪರ್ಷಿಯನ್ ಕೊಲ್ಲಿಯ ಒಂದು ಪ್ರವೇಶ ದ್ವಾರದಲ್ಲಿ ಕೂಡ ಇರ್ತದ. ಸಮುದ್ರ ಮಾರ್ಗದ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದ ನೋಡ್ರಿ ಈ ಒಂದು ಬಂದರು. ಯಾವ ಬಂದರು? ಅಬ್ಬಾಸ್ ಬಂದರು. ಅದೇ ರೀತಿಯಾಗಿ ಈ ಒಂದು ದೇಶದಲ್ಲಿರುವಂತ ಪ್ರಮುಖ ಧಾರ್ಮಿಕ ನಗರ ಯಾವ್ದಪ್ಪ ಅಂತಂದ್ರೆ ಅದು ಮಾಷಾದ್ ಅಂತ ಕರಿತೀವಿ. ಮಾಷಾದ್ ಏನಪ್ಪಾ ಅಂತಂದ್ರೆ ಇರಾನ್ನ ಒಂದು ಅತಿ ಪವಿತ್ರ ನಗರಗಳಲ್ಲಿ ಒಂದಾಗಿದೆ ನೋಡ್ರಿ ಮಷಾದ್. ಇಲ್ಲಿ ಇಮಾಮ್ ರೇಜಾ ಅವರ ಒಂದು ಪ್ರಸಿದ್ಧ ದರ್ಗಾ ಕಂಡು ಬರ್ತದ. ಜೊತೆಗೆ ಪ್ರತಿ ವರ್ಷ ಏನಂದ್ರೆ ಲಕ್ಷಾಂತರ ಪ್ರವಾಸಿಗರನ್ನು ಕೂಡ ಈ ಒಂದು ದರ್ಗಾ ಸೆಳೆಯುತ್ತದೆ ಅಂತ ಹೇಳ್ತೀವಿ. ಇರಾನ್ನ 2ನೇ ಅತಿ ದೊಡ್ಡ ನಗರ ಯಾವ್ದಂದ್ರೆ ಇದು ಮಷಾದ್ ಆಗಿದೆ ನೋಡಿ. ಓಕೆ, ಪ್ರಸಿದ್ಧ ಒಂದು ದರ್ಗಾ ಕಂಡು ಬರ್ತದೆ ನೋಡ್ರಿ. ಇಮಾಮ್ ರೇಜಾ ಒಂದು ದರ್ಗಲ್ಲಿ ಕಂಡು ಬರ್ತದಂದ್ರೆ ಅದು ಮಷಾದ್ ನಲ್ಲಿ ಕಂಡು ಬರ್ತದೆ. ಸುದ್ದಿಲಿರುವಂತ ಪ್ರಮುಖ ಒಂದು ನಗರಗಳು ಅಂದ್ರೆ ಈಗ ಹೌದು ಇರಾನ್ ದೇಶದಲ್ಲಿ ದಂಗೆ ಎದ್ದೇಳ್ತಿದ್ದಾರೆ, ಅಂದ್ರೆ ಸಂಘರ್ಷ ಬೀಳ್ತಾ ಇದಾರೆ. ಯಾವ್ಯಾವ ಒಂದು ಸ್ಥಳಗಳಂತ ನೋಡೋದಾದ್ರೆ ಕುರ್ದಿಸ್ತಾನ್ ಅಂತ ಹೇಳ್ತೀವಿ, ಒಂದು ಭದ್ರತಾ ಸಂಘರ್ಷ ಆಗಿದೆ. ಇಲ್ಲಿ ಗಡಿ ವಿವಾದ ಮತ್ತು ಆಂತರಿಕ ಸಂಘರ್ಷ ಕೂಡ ಆಗ್ತಾ ಇರ್ತದೆ. ಅದೇ ರೀತಿಯಾಗಿ ಕೆರ್ಮಾನ್ಶಾ ಅಂತ ಹೇಳ್ತೀವಿ, ಇದು ಭದ್ರತಾ ಸಂಘರ್ಷ ಆಗಿದೆ. ಇಲ್ಲಿ ಕೂಡ ಗಡಿ ಭಾಗದಲ್ಲಿ ಮಿಲಿಟರಿ ಚಟುವಟಿಕೆಗಳು ಕೂಡ ಕಂಡು ಬರ್ತವೆ. ಇಸ್ಫಾನ್ ನೋಡ್ರಿ, ಇದು ತಾಂತ್ರಿಕ ಸೇನಾ ಕೇಂದ್ರ ಆಗಿದೆ. ಇದು ಪರಮಾಣು ಸಂಶೋಧನಾ ಕೇಂದ್ರಗಳಲ್ಲಿ ಕೂಡ ಒಂದಾಗಿದೆ ಅಂತ ಹೇಳ್ತೀವಿ. ಇವು ಪ್ರಮುಖ ನಗರಗಳಾಗಿವೆ ನೋಡಿ, ಇರಾನ್ ದೇಶದ ಪ್ರಮುಖ ನಗರಗಳು. ಅಲ್ಲಿ ಕಂಡು ಬರುವಂತ ಹವಾಮಾನ ಬದಲಾವಣೆ ಮತ್ತು ಉಷ್ಣಾಂಶದ ಬಗ್ಗೆ ತಿಳಿದುಕೊಳ್ಳೋಣ. ಹವಾಜ್ ಅಂತ ಹೇಳ್ತೀವಿ, ಇದೇನಪ್ಪಾ ಅಂತಂದ್ರೆ ವಿಪರೀತ ಉಷ್ಣಾಂಶಕ್ಕೆ ಸುದ್ದಿ ಮಾಡಿರುವಂತ ಒಂದು ಪ್ರಮುಖ ನಗರ ಹವಾಜ್. ಅದೇ ರೀತಿಯಾಗಿ ಸಿರಾಜ್ ಅಂತ ಹೇಳ್ತೀವಿ, ಇದು ಹೆಚ್ಚಿನ ತಾಪಮಾನ ದಾಖಲಾದಂತ ಒಂದು ನಗರಗಳಲ್ಲಿ ಒಂದಾಗಿದೆ ನೋಡಿ. ಸಿರಾಜ್ ಏನಂದ್ರೆ ಅತಿ ಹೆಚ್ಚು ಒಂದು ಉಷ್ಣಾಂಶ ತಾಪಮಾನ ಹೊಂದಿರುವಂತ ನಗರ ಆಗಿದೆ. ಇಸ್ಫಾನ್ ಅಂತ ಹೇಳ್ತೀವಿ, ಇದು ಉಷ್ಣ ಅಲೆಯ ಒಂದು ಕಾರಣದಿಂದಾಗಿ ರಜೆ ಘೋಷಿಸಲಾದಂತ ಒಂದು ನಗರ ಯಾವುದು? ಇಸ್ಫಾನ್. ಓಕೆ, ನೆಕ್ಸ್ಟ್ ಇರಾನ್ನ ಒಂದು ಸೇನಾ ಶಕ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಸೇನಾ ಶಕ್ತಿಯಲ್ಲಿ ಕ್ಷಿಪಣಿಗಳಾಗಿರ್ಬೋದು, ಡ್ರೋನ್ಗಳು ಮತ್ತು ರಕ್ಷಣಾ ತಂತ್ರಜ್ಞಾನದ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಇರಾನ್ ದೇಶ ಯಾವ್ಯಾವ ರೀತಿಯಾದಂತ ಒಂದು ಕ್ಷಿಪಣಿಗಳು, ಡ್ರೋನ್ಗಳು, ರಕ್ಷಣಾ ತಂತ್ರಗಳನ್ನು ಒಳಗೊಂಡಿದೆ ಅಂತ ನಾವು ನೋಡ್ತೀವಿ. ಮೊದಲನೇದಾಗಿ ಇಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಅಂತ ನೋಡೋದಾದ್ರೆ ಅದು ಖೈಬರ್ ಅಂತ ಕರಿತಾರೆ ನೋಡ್ರಿ. ಈ ಒಂದು ದೇಶದಲ್ಲಿರುವಂತ ಬ್ಯಾಲಿಸ್ಟಿಕ್ ಕ್ಷಿಪಣಿಯಲ್ಲಿ ಯಾವ್ದಂದ್ರೆ ಅದು ಖೈಬರ್ ಆಗಿರುತ್ತೆ ನೋಡಿ. ಈ ಒಂದು ಕ್ಷಿಪಣಿ ಏನಪ್ಪಾ ಅಂತಂದ್ರೆ ಇರಾನ್ನ ಅತ್ಯಾಧುನಿಕ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿ ಹೊರಹೊಮ್ಮುತ್ತದೆ. ನೋಡಬಹುದು ರೈಟ್ ಸೈಡ್ ಅಲ್ಲಿ ಅದರ ಒಂದು ಫೋಟೋ ಕೂಡ ಹಾಕಿದೀವಿ. ಈ ಒಂದು ಕ್ಷಿಪಣಿ ಏನಪ್ಪಾ ಅಂತಂದ್ರೆ ಅಮೆರಿಕಾಗೆ ಒಡೆಯರುಗಳು ಬಳಸಿದಂತ ಒಂದು ಕ್ಷಿಪಣಿಗಳಾಗಿವೆ. ಓಕೆ, ಇದು ಸುಮಾರು 2000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವಂತ ಒಂದು ಕ್ಷಿಪಣಿ ಆಗಿದೆ. ಇಸ್ರೇಲ್ ಮತ್ತು ಯುರೋಪಿನ ಕೆಲವು ಭಾಗಗಳಲ್ಲಿ ಇದು ತಲುಪಬಹುವಂತ ಶಕ್ತಿಯನ್ನು ಹೊಂದಿದೆ. ಇತ್ತೀಚಿನ ಸುದ್ದಿಯ ಪ್ರಕಾರ ಇದರ ಒಂದು ದಾಳಿ ಸಾಮರ್ಥ್ಯ ಹೆಚ್ಚಿಸಲಾಗಿದೆ ನೋಡಿ. ಯಾಕಪ್ಪ ಅಂತಂದ್ರೆ ಈ ಒಂದು ಅಮೆರಿಕ ಇಸ್ರೇಲ್ ಒಂದು ದೇಶಗಳು ಈ ಒಂದು ಇರಾನ್ ದೇಶದ ಸರ್ವೋಚ್ಚ ನಾಯಕನನ್ನು ಕೊಲೆ ಮಾಡಿದ್ರಿಂದ ಆ ಒಂದು ಇಸ್ರೇಲ್ ಆಗಿರ್ಬೋದು ಇರಾನ್ ದೇಶದ ಅಮೆರಿಕ ದೇಶದ ಮೇಲೆ ಬಾಂಬ್ ಹಾಕಲು ರೆಡಿ ಮಾಡಿದ್ದಾರೆ ಒಂದು ಕ್ಷಿಪಣಿ. ಮತ್ತೊಂದು ಕ್ಷಿಪಣಿ ಬರುತ್ತೆ, ಅದು ಯಾವ್ದಪ್ಪ ಅಂತಂದ್ರೆ ಕೊರಂ ಶಾರ್ ಕ್ಷಿಪಣಿ ನೋಡ್ರಿ. ಕೊರಂ ಶಾರ್ ಕ್ಷಿಪಣಿ
ಇದು ಸರಣಿಯ ಕ್ಷಿಪಣಿಗಳು ಇರಾನ್ನ ಒಂದು ರಕ್ಷಣಾ ವ್ಯವಸ್ಥೆ ಬೆನ್ನೆಲುಬು ಆಗಿದೆ ಅಂತ ಹೇಳ್ತೀವಿ. ಅತ್ಯಧಿಕ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತ ಒಂದು ಕ್ಷಿಪಣಿ ಯಾವ್ದಪ್ಪ ಅಂತಂದ್ರೆ ಅದು ಖೊರಮ್ ಶಹರ್ ಕ್ಷಿಪಣಿ. ಅತ್ಯಂತ ಹೆಚ್ಚು ತೂಕದ ಸ್ಫೋಟಕಗಳನ್ನು ಹೊತ್ತೊಯ್ಯಬಲ್ಲಂತ ಒಂದು ಸಾಮರ್ಥ್ಯವನ್ನು ಈ ಒಂದು ಕ್ಷಿಪಣಿ ಹೊಂದಿದೆ. ಜೊತೆಗೆ ಇತ್ತೀಚಿನ ಆವೃತ್ತಿಯ ಅತ್ಯಂತ ನಿಖರವಾದಂತ ದಾಳಿ ಕೂಡ ನಡೆಸುವಂತ ಸಾಮರ್ಥ್ಯವನ್ನು ಹೊಂದಿರುವಂತ ಕ್ಷಿಪಣಿ ಯಾವ್ದಂದ್ರೆ ಅದು ಖೊರಮ್ ಶಹರ್ ಕ್ಷಿಪಣಿ. ಇದು ಇಂಪಾರ್ಟೆಂಟ್ ಆದಂತ ಒಂದು ಕ್ಷಿಪಣಿ ಆಗಿದೆ ಅಂತ ಹೇಳ್ಬೋದು ಆ ದೇಶದ್ದು. ಅದರ ಜೊತೆಗೆ ಪ್ರಮುಖ ಕ್ಷಿಪಣಿಗಳು ಬರ್ತಾವ. ಅದರ ಜೊತೆಗೆ ಶಬಾಬ್ ಕ್ಷಿಪಣಿ ಸರಣಿ ಕ್ಷಿಪಣಿ ಅಂತ ಹೇಳ್ತೀವಿ. ಶಬಾಸ್ ಒಂದು ಅಲ್ಪ ಒಂದು ವ್ಯಾಪ್ತಿಯ ಕ್ಷಿಪಣಿ ನೋಡ್ರಿ, ಇದು 300 ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯನ್ನು ಹೊಂದಿದ. ನಂತರ ಬರ್ತಾ ಶಬಾಬ್ 2 ಇದು ಮಧ್ಯಮ ವ್ಯಾಪ್ತಿಯ ಕ್ಷಿಪಣಿ ಆಗಿರುತ್ತೆ ನೋಡ್ರಿ, 500 ರೇಂಜ್ಗೆ ಮಾಡಿದ್ದಾರೆ. ಇದು 500 ಕಿಲೋಮೀಟರ್ ರೇಂಜ್ಗೆ ಮಾಡ್ತಾರೆ. ನಂತರ ಬಂದಿದೆ ಶಹಬಾಜ್ 3 ಅಂತ, ಇದು ದೂರ ವ್ಯಾಪ್ತಿಯ ಕ್ಷಿಪಣಿ ಆಗಿದೆ. 2000 ಕಿಲೋಮೀಟರ್ ಅಷ್ಟು ದೂರ ಹೋಗುವಂತ ಸಾಮರ್ಥ್ಯ ಹೊಂದಿದೆ. ಓಕೆ, ಶಹಬಾಜ್ 3 ಕ್ಷಿಪಣಿ ಏನಂದ್ರೆ ಇಡೀ ಮಧ್ಯ ಪ್ರಾಚ್ಯದ ಒಂದು ಇರಾನ್ನ ಪ್ರಾಬಲ್ಯವನ್ನು ಎತ್ತಿ ಹಿಡಿಯುವಂತ ಒಂದು ಕ್ಷಿಪಣಿ ಯಾವ್ದಂದ್ರೆ ಅದು ಶಹಬಾಬ್ 3 ಕ್ಷಿಪಣಿ. ನಾವ್ ಯಾವ ರೀತಿಯಾಗಿ ನಮ್ಮ ಭಾರತದಲ್ಲಿ ಅಗ್ನಿ 1, ಅಗ್ನಿ 2, ಅಗ್ನಿ 3, ಅಗ್ನಿ 4, ಅಗ್ನಿ 5 ಅಂತ ಮಾಡಿದೀವೋ ಅದೇ ರೀತಿಯಾಗಿ ಇರಾನ್ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಶಹಬಾಬ್ 1, ಶಹಬಾಬ್ 2, ಶಹಬಾಬ್ 3 ಅಂತ ಮಾಡಿದ್ದಾರೆ. ಇಲ್ಲಿ ಶಹಬಾಬ್ 3 ಏನಂದ್ರೆ 2000 ಕಿಲೋಮೀಟರ್ ಅಷ್ಟು ದೂರ ಹೋಗುವಂತ ಸಾಮರ್ಥ್ಯ ಹೊಂದಿದೆ ನೋಡಿ. ಇದು ಅತ್ಯಂತ ಒಂದು ಪ್ರಾಬಲ್ಯವೆಂದು ಎತ್ತಿ ಹಿಡಿತದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಡ್ರೋನ್ ತಂತ್ರಜ್ಞಾನ ಬಗ್ಗೆ ನೋಡಿಕೊಳ್ಳೋಣ. ಇರಾನ್ ದೇಶದಲ್ಲಿ ಕಂಡು ಬರುವಂತಹ ಡ್ರೋನ್ ತಂತ್ರಜ್ಞಾನ ಇದು ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ ಅಂತ ಹೇಳ್ಬೋದು. ಇರಾನ್ ದೇಶದಲ್ಲಿ ಕಂಡು ಬರುವಂತ ಈ ಒಂದು ಡ್ರೋನ್ ಯಾವ್ದಂದ್ರೆ ಅದು ಶಹೀದ್ ನೋಡ್ರಿ. ಶಹೀದ್ 136 ಅಂತ ಹೇಳ್ತೀವಿ. ಇದು ಕಾಮಿ ಕಾಜಿ ಡ್ರೋನ್ಸ್ ಎಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಕಾಮಿ ಕಾಜಿ ಡ್ರೋನ್ ಎಂದು ಈ ಒಂದು ಡ್ರೋನ್ ಪ್ರಸಿದ್ಧಿ ಪಡೆದುಕೊಂಡಿದೆ ನೋಡ್ರಿ. ಇದು ಸಣ್ಣ ಗಾತ್ರದಲ್ಲಿದ್ದು ಗುರಿಯನ್ನು ಒಂದು ಪತ್ತೆ ಹಚ್ಚಿ ಅದರ ಮೇಲೆ ಸ್ವಯಂ ಸ್ಫೋಟಗೊಳ್ಳುತ್ತದೆ ಅಂತ ಹೇಳ್ತೀವಿ. ರಷ್ಯಾ ಉಕ್ರೇನ್ನ ಯುದ್ಧದಲ್ಲಿ ಈ ಒಂದು ಡ್ರೋನ್ಗಳನ್ನು ಹೆಚ್ಚು ಸುದ್ದಿ ಮಾಡಿರ್ತದೆ. ರಷ್ಯಾ ಯುದ್ಧ ಏನ್ ನಡೀತಿದೆ ಆ ಒಂದು ಸಮಯದಲ್ಲಿ ಈ ಡ್ರೋನ್ ಅನ್ನು ಅತಿ ಹೆಚ್ಚಾಗಿ ಬಳಕೆ ಮಾಡಿದ್ದಾರೆ ರಷ್ಯಾ ದೇಶದವರು. ವಾಯು ರಕ್ಷಣಾ ವ್ಯವಸ್ಥೆ ಯಾವ ರೀತಿ ಆಗಿದೆಪ್ಪ ಅಂತಂದ್ರೆ ಇದು ಬಾವರ್ 373 ದೀರ್ಘ ವ್ಯಾಪ್ತಿಯನ್ನು ಹೊಂದಿರುವಂತ ಒಂದು ರಕ್ಷಣಾ ವ್ಯವಸ್ಥೆ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸೈಯದ್ ಅಂತ ಹೇಳ್ತೀವಿ, ಇದು ಮಧ್ಯಮ ವ್ಯಾಪ್ತಿಯನ್ನು ಒಳಗೊಂಡಿದೆ. ಇವು ಶತ್ರು ವಿಮಾನಗಳು ಮತ್ತು ಕ್ಷಿಪಣಿಗಳು ಆಕಾಶದಲ್ಲಿ ಹೊಡೆದುರುಳಿಸುವಂತ ಸಾಮರ್ಥ್ಯವನ್ನು ಹೊಂದಿವೆ ಅಂತ ಹೇಳ್ತೀವಿ. ವಾಯು ರಕ್ಷಣೆ ಪಡೆಗಳು, ಏರ್ ಡಿಫೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರುತ್ತೆ ಕ್ರೂಸ್ ಕ್ಷಿಪಣಿಗಳು. ಕ್ರೂಸ್ ಕ್ಷಿಪಣಿಗಳು ಯಾವಪ್ಪ ಅಂತಂದ್ರೆ ಕ್ಯೂದ್ ಶಕನ್ ಅಂತ ಹೇಳ್ತೀವಿ. ಇದು ಇತ್ತೀಚೆಗೆ ಸುದ್ದಿಯ ಪ್ರಕಾರ ಇದರ ಒಂದು ಸಾಮರ್ಥ್ಯ ವಿಸ್ತರಣೆಯನ್ನು ಮಾಡಿದ್ದಾರೆ ಅಂತ ಹೇಳ್ತೀವಿ. ಸೋಮಾರ್ ಅಂತ ಹೇಳ್ತೀವಿ. ಸೋಮಾರ್ ಇದು ದೀರ್ಘ ವ್ಯಾಪ್ತಿಯ ಒಂದು ಕ್ರೂಸ್ ಕ್ಷಿಪಣಿ ಇದೆ ನೋಡ್ರಿ. ನೆಕ್ಸ್ಟ್ ಬರುತ್ತೆ ಫತೆಹ್. ಇದೇನಂದ್ರೆ 1650 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವಂತ ಹೊಸ ಕ್ರೂಸ್ ಕ್ಷಿಪಣಿ ಆಗಿದೆ ನೋಡ್ರಿ, ಫತೆಹ್. ನೆಕ್ಸ್ಟ್ IRGC ಅಂತ ಹೇಳ್ತೀವಿ, ಅಂದ್ರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕ್ರಾಪ್ಸ್ ಅಂತ ಕರೀತಾರೆ. ಇದು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕ್ರಾಪ್ಸ್ ಇರಾನ್ನ ಒಂದು ಅತ್ಯಂತ ಪ್ರಬಲ ಸೇನಾ ಘಟಕ ಇದಾಗಿದೆ ಅಂತ ಹೇಳ್ತೀವಿ. IRGC ಇದು ಫುಲ್ ಫಾರ್ಮ್ ಕೇಳ್ತಾರೆ ನೋಡ್ರಿ, ಕೇಳುವಂತ ಸಾಧ್ಯತೆ ಇರ್ತದೆ. ಇದು ಸಾಮಾನ್ಯ ಸೇನೆಗಿಂತ ಭಿನ್ನವಾದಂತ ಮತ್ತು ನೇರವಾಗಿ ದೇಶದ ಸರ್ವೋಚ್ಚ ನಾಯಕನ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತ ಒಂದು ಸೈನ್ಯ ಪಡೆ ಆಗಿದೆ ನೋಡಿ. ಇದರಲ್ಲಿ ತನ್ನದೇ ಆದಂತ ನೌಕಾಪಡೆ, ವಾಯುಪಡೆ ಮತ್ತು ಭೂ ಸೇನೆಗಳನ್ನು ಹೊಂದಿರುವಂತ ಒಂದು ಸೇನೆ ಆಗಿದೆ. ಓಕೆ, ಅದೇ ರೀತಿಯಾಗಿ ಇರಾನ್ ದೇಶದಲ್ಲಿ ಕಂಡು ಬರುವಂತ ಒಂದು ಪ್ರಮುಖ ಒಂದು ನದಿ ಯಾವ್ದಪ್ಪ ಅಂತಂದ್ರೆ ಅದು ಕರುಣಾ ನದಿ. ಇದು ಇರಾನ್ನ ಒಂದು ಅತಿ ಉದ್ದವಾದಂತ ನದಿ ಆಗಿದೆ. ಯಾವುದು ಕರುಣಾ ನದಿ ಏನಂದ್ರೆ ಇರಾನ್ನ ಉದ್ದವಾದಂತ ನದಿ, ಇಂಪಾರ್ಟೆಂಟ್. ಇದು ದೇಶದ ಏಕೈಕ ಸಂಚಾರ ಯೋಗ್ಯ ನದಿಯಾಗಿದ್ದು ಆರ್ಥಿಕವಾಗಿ ಬಹಳ ಮುಖ್ಯವಾಗಿದೆ ನೋಡ್ರಿ. ಹೇಳಿಕೆ 1, ಹೇಳಿಕೆ 2 ಅಂತ ಈ ರೀತಿಯಾಗಿ ಕೇಳಬಹುದು. ಓಕೆ, ಇರಾನ್ನ ಒಂದು ಉದ್ದವಾದ ನದಿ ಯಾವ್ದಂದ್ರೆ ಅದು ಕರುಣಾ ನದಿ ಅಂತ ಕರೀತಾರೆ. ಎರಡನೇದಾಗಿ ಇರಾನ್ ದೇಶದ ರಾಜಧಾನಿ ತೆಹರಾನ್ ಅಂತ ಕರೀತಾರೆ ಅಂತ ಕೊಡ್ತಾರ. 1 ಸರಿ 2 ಸರಿ 1 2 ಸರಿ 2 ತಪ್ಪ ಅಂತ ಕೊಡ್ಬೋದು, 2 ಸರಿ ಅಂತ ಹಾಕ್ಬೇಕು ನೀವು. ಓಕೆ, ಅದಕ್ಕಾಗಿ ಎಲ್ಲ ಗೊತ್ತಿರ್ಬೇಕು ನೋಡ್ರಿ. ಕರುಣಾ ನದಿ ಏನಂದ್ರೆ ಇರಾನ್ ದೇಶದ ಒಂದು ಉದ್ದವಾದಂತ ನದಿ ಆಗಿದೆ. ಸೈಪಿಡ್ ಜಲ್ಡ್ ನದಿ ಅಂತ ಕರಿತೀವಿ, ಇನ್ನೊಂದು ಪ್ರಮುಖವಾದಂತ ನದಿ ಇದಾಗಿರುತ್ತೆ ನೋಡ್ರಿ. ಇರಾನ್ನ ಪ್ರಮುಖ ಮತ್ತೊಂದು ನದಿ ಆಗಿದ್ದು ಕ್ಯಾಸ್ಪಿಯನ್ ಸಮುದ್ರಕ್ಕೆ ಸೇರ್ತದ ನೋಡ್ರಿ. ಇದು ದೇಶದ ಜಲವಿದ್ಯುತ್ ಉತ್ಪಾದನೆ ಮತ್ತು ಕೃಷಿಗೆ ಪ್ರಮುಖವಾದಂತ ಆಧಾರವಾಗಿದೆ. ಇಲ್ಲಿ ಕೃಷಿಯ ಮಹತ್ವ ನೋಡೋದಾದ್ರೆ ಈ ಒಂದು ನದಿ ಪಾತ್ರದಲ್ಲಿ ಪ್ರಮುಖವಾಗಿ ಅಕ್ಕಿ ಮತ್ತು ಚಹಾವನ್ನು ಬೆಳೆಯುತ್ತಾರೆ.
ಓಕೆ, ಅತಿ ಹೆಚ್ಚಾಗಿ ಅಕ್ಕಿ ಮತ್ತು ಚಹಾವನ್ನು ಬೆಳೆಯುವಂತ ಒಂದು ನ ಇರಾನ್ ದೇಶದಲ್ಲಿ ಕಂಡುಬರುವಂತ ನದಿ ಯಾವ್ದಂದ್ರೆ ಅದು ಈ ಒಂದು ಸೈಪಿಡ್ ರೋಡ್ ನದಿ ನೋಡಿ. ಆಯಕಟ್ಟಿನ ಪ್ರಾಮುಖ್ಯತೆ ಬಗ್ಗೆ ನೋಡೋಣ. ಅಂದ್ರೆ ಪ್ರಮುಖವಾಗಿರುವಂತ ಅಲ್ಲಿ ಆ ಒಂದು ಸುತ್ತಲಿರುವಂತ ಮಾಹಿತಿ ಬಗ್ಗೆ. ಮೊದಲನೇದಾಗಿ ಶಕ್ತಿ ಸಂಪನ್ಮೂಲ ಅಂತ ಹೇಳ್ತೀವಿ. ವಿಶ್ವದ ಪ್ರಮುಖ ತೈಲ ರಫ್ತುದಾರ ದೇಶ ಯಾವ್ದಪ್ಪ ಅಂತಂದ್ರೆ ಅದು ಇರಾನ್ ಆಗಿದೆ. ಇರಾನ್ ದೇಶದಲ್ಲಿ ಅತಿ ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ತೈಲಗಳು ಕಂಡು ಬರ್ತಾವ. ತೈಲದ ಬಾವಿಗಳು ಕಂಡು ಬರ್ತಾವ ನೋಡ್ರಿ. ಆ ಒಂದು ರಫ್ತು ಮಾಡುವಂತ ಒಂದು ಸಂಪನ್ಮೂಲವನ್ನು ಇರಾನ್ ದೇಶ ಒಳಗೊಂಡಿದೆ. ಜೊತೆಗೆ ಅರ್ಮುಜ್ ಜಲಸಂಧಿ ಕೂಡ ಈ ಒಂದು ದೇಶದ ಹತ್ತಿರ ಕಂಡು ಬರುತ್ತೆ ನೋಡ್ರಿ. ವಿಶ್ವದ ತೈಲ ಸಾಗಾಣಿಕೆಯಲ್ಲಿ 20% ಇಲ್ಲಿಂದಲೇ ಒಂದು ಸಾಗುತ್ತದೆ ಅಂತ ಹೇಳ್ಬೋದು. ಓಕೆ, ಪರ್ಷಿಯನ್ ಆಫ್ ಗಲ್ಫ್ ಮತ್ತು ಓಮನ್ ನೋಡಿದ್ವಲ್ಲ ಆಗಲೇ. ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಒಂದು ಆ ಒಂದು ಸಮುದ್ರ ನಡುವೆ ಕಂಡು ಬರುವಂತ ಯಾವ್ದಂದ್ರೆ ಅದು ಹರ್ಮುಜ್ ಜಲಸಂಧಿ ಅಂತ ಹೇಳ್ತೀವಿ. ಓಕೆ, ಇದು ಪ್ರಸ್ತುತ ಸುದ್ದಿಯಲ್ಲಿದೆ ಹರ್ಮುಜ್ ಜಲಸಂಧಿ. ಅದೇ ರೀತಿಯಾಗಿ ಈ ಒಂದು ಇರಾನ್ ದೇಶದ ಒಂದು ಭಾರತ ದೇಶದ ಜೊತೆ ಯಾವ ರೀತಿಯಾಗಿ ಸಂಬಂಧ ಹೊಂದಿದೆ ಅಂತ ನೋಡೋದಾದ್ರೆ, ಚಾಬಾರ್ ಬಂದರ್ ಏನಂದ್ರೆ ಭಾರತ ಮತ್ತು ಇರಾನ್ ದೇಶಗಳು ಯೋಜನೆ ಹಾಕಿಕೊಂಡಿವೆ ಅಂತ ಹೇಳ್ಬೋದು. ಇದರಲ್ಲಿ ಭಾರತ ಒಂದು ಸಹಭಾಗಿತ್ವ ಇದೆ. ಅಂದ್ರೆ ಇರಾನ್ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಭಾರತದ ಒಂದು ಚಾಬಾರ್ ಬಂದರನ್ನು ಭಾರತ ದೇಶ ನಿರ್ಮಾಣ ಮಾಡ್ತಾ ಇದೆ. ಪ್ರಮುಖ ಮುಖ್ಯಾಂಶಗಳು ಮತ್ತೆ ಅಂದ್ರೆ ಪುನರಾವರ್ತನೆ ಮಾಡ್ಕೊಳ್ಳೋಣ. ಅಂದ್ರೆ ಇಷ್ಟೊತ್ತು ಏನ್ ನೋಡಿದ್ವಿ ಅದ್ ನೋಡ್ಕೊಳ್ಳೋಣ. ಮೊದಲನೇದಾಗಿ ಏನ್ ನೋಡ್ತೀವಿ ಅಂದ್ರೆ ಇರಾನ್ ದೊಡ್ಡ ದೇಶ. ಎಷ್ಟನೇ ದೊಡ್ಡ ದೇಶ ಅಂದ್ರೆ ಅದು 18ನೇ ದೊಡ್ಡ ದೇಶ ಆಗಿದೆ. ಓಕೆ, ಒಟ್ಟು 7 ದೇಶಗಳನ್ನ ಭೂಗಡಿಯನ್ನು ಹಂಚಿಕೊಂಡಿವೆ ಅಂತ ಗೊತ್ತಾಯ್ತು ನಮ್ಗೆ. ಪರ್ಷಿಯನ್ ಕೊಲ್ಲಿ ಮತ್ತು ಕ್ಯಾಸ್ಪಿಯನ್ ಸಮುದ್ರಗಳು ಒಂದು ಜಲಗಡಿಯನ್ನು ಹಂಚಿಕೊಂಡಿವೆ ಈ ಒಂದು ಇರಾನ್ ದೇಶಕ್ಕೆ. ಖೈಬರ್ ಮತ್ತು ಶಾಬಾಬ್ ಪ್ರಮುಖ ಒಂದು ಕ್ಷಿಪಣಿಗಳಾಗಿರ್ತಾವ ನೋಡ್ರಿ. ಶಹೀದ್ 136 ಪ್ರಸಿದ್ಧ ಒಂದು ಡ್ರೋನ್ ಆಗಿದೆ ಇರಾನ್ ದೇಶದ್ದು. ಕರುಣಾ ನದಿ ಏನಪ್ಪಾ ಅಂತಂದ್ರೆ ಅತಿ ಉದ್ದವಾದಂತ ನದಿಯಾಗಿದೆ ಇರಾನ್ ದೇಶದ್ದು. ಓಕೆ, ಇದ ಒಂದು ಇರಾನ್ ದೇಶದ ರಾಜಧಾನಿ ಯಾವ್ದಂದ್ರೆ ತೆಹರಾನ್ ಅಂತ ಹೇಳ್ತೀವಿ. ಗಡಿ ದೇಶಗಳು ಯಾವಪ್ಪ ಅಂತಂದ್ರೆ ಟಾಪ್ ಎಐ ಅಂತ ಕರಿಬಹುದು. ಟಾಪ್ ಎಐ ಎದಲ್ಲಿ 3 ದೇಶಗಳು ಕಂಡು ಬರ್ತಾವ ನೋಡ್ರಿ. ಟಿ ಅಂದ್ರೆ ಟರ್ಕಿ, ಇರಾನ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ತುರ್ಕಮೆನಿಸ್ತಾನ್, ಅಜರ್ಬೈಜಾನ್, ಅರ್ಮೇನಿಯಾ ಅಂತ ನಾವು ಕರಿತೀವಿ ನೋಡ್ರಿ. ಟಿ ಅಂದ್ರೆ ಟರ್ಕಿ, ಓ ಅಂದ್ರೆ ಓಮನ್, ಪಿ ಅಂದ್ರೆ ಪಾಕಿಸ್ತಾನ್, ಎ ನಲ್ಲಿ 3 ದೇಶಗಳು ಕಂಡು ಬರ್ತಾವ. ಮೊದಲನೇದು ಅಫ್ಘಾನಿಸ್ತಾನ್, ಅಫ್ಘಾನಿಸ್ತಾನ್, ಅಜರ್ಬೈಜಾನ್, ಅರ್ಮೇನಿಯಾ 3 ದೇಶಗಳು ಕಂಡು ಬರ್ತವ. ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ಇರಾಕ್ ಆಗಿದೆ ನೋಡಿ. ಕೊನೆಯ ಒಂದು ಏನಂದ್ರೆ ಇರಾಕ್ ಆಗಿರ್ತದೆ. ಪ್ರಮುಖ ಬಂದರ್ ಯಾವ್ದಪ್ಪ ಅಂತಂದ್ರೆ ಅಬ್ಬಾಸ್ ಬಂದರ್ ಅಂತ ಹೇಳ್ತೀವಿ. ಇರಾನ್ ದೇಶದ ಪ್ರಮುಖ ಬಂದರ್ ಆಗಿದೆ. ಇಲ್ಲಿ ಕಂಡು ಬರುವಂತ ಸೇನಾ ಶಕ್ತಿ ಯಾವ ರೀತಿಯಾಗಿದೆಪ್ಪ ಅಂತಂದ್ರೆ ಕ್ಷಿಪಣಿ ತಂತ್ರಜ್ಞಾನ ಮತ್ತು ಡ್ರೋನ್ಗಳು ಈ ಒಂದು ದೇಶದಲ್ಲಿ ಕಂಡು ಬರುತ್ತವ. ಇದಷ್ಟೇನಾಯ್ತಪ್ಪ ಅಂತಂದ್ರೆ ಇರಾನ್ಗೆ ಸಂಬಂಧಿಸಿದಂತ ಮಾಹಿತಿ ಆಗಿತ್ತು. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಬೇಗನೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋ ಯಾವ ರೀತಿಯಾಗಿ ಇದೆ ಅಂತ ಕಮೆಂಟ್ ನ ಮೂಲಕ ನಿಮ್ಮೊಂದು ಉತ್ತರವನ್ನು ತಿಳಿಸಿ. ಓಕೆ, ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮೊಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.